ಗಿಲ್ಲಿ ಹೀರೋ ಆಗ್ತಾನಾ ಅಥವಾ ಡೈರೆಕ್ಟರ್ ಆಗ್ತಾನಾ? ಬಿಗ್ ಹಿಂಟ್ ಕೊಟ್ಟ ಗೆಳತಿ ಕಾವ್ಯ ಶೈವ. ಇದೀಗ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ಶೈವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಿಲ್ಲಿ ಹೀರೋ ಆಗ್ತಾನಾ ಡೈರೆಕ್ಟರ್ ಆಗ್ತಾನಾ? ಬಿಗ್ ಹಿಂಟ್ ಕೊಟ್ಟ ಗೆಳತಿ ಕಾವ್ಯ ಶೈವ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಡೈರೆಕ್ಷನ್ ನಲ್ಲಿ ಶೀಘ್ರವೇ ಸಿನಿಮಾ ಬರುತ್ತೆ. ಅಶ್ವಿನಿ ಗೌಡ ಕೌಂಟರ್ ಜೊತೆಗೆ ಡೈರೆಕ್ಷನ್ ಹಿಂಟ್ ಅನ್ನ ಕೊಟ್ಟಿದ್ದಾಳೆ ಕಾವ್ಯ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಎಂದ ಕಾವ್ಯ. ಹೇ ಗಿಲ್ಲಿ, ಕಂಗ್ರ್ಯಾಚುಲೇಷನ್ಸ್ ಕಣೋ ಅಂತ ಕಾವ್ಯ ಹೇಳಿದ್ದಾಳೆ. ಯು ಡಿಸರ್ವ್ ಇಟ್ ಕಣೋ ಅಂತ ಗಿಲ್ಲಿಗೆ ಕಾವ್ಯ ಹೇಳಿದ್ದಾಳೆ. ಫ್ರಮ್ ಝೀರೋ ಟು ಹೀರೋ ನಾವ್. ಕಾವ್ಯ ಶೈವ ಹೇಳಿರುವಂಥದ್ದು ಮೋರ್ ಟು ಗೋ ಗಿಲ್ಲಿ ಅಂತ ಕಾವ್ಯ ವಿಶ್ ಅನ್ನ ಮಾಡಿದ್ದಾಳೆ. ಆದಷ್ಟು ಬೇಗ ಆಕ್ಷನ್ ಕಟ್ ಹೇಳೋ ಹಾಗಾಗ್ಲಿ ಗಿಲ್ಲಿ, ತುಂಬಾ ಒಳ್ಳೇದಾಗ್ಲಿ ಗಿಲ್ಲಿ ಅಂತ ಕಾವ್ಯ ಶೈವ ಹೇಳಿರುವಂಥದ್ದು. ಹೀಗಂತ ಪೋಸ್ಟ್ ಮಾಡಿದ ಗಿಲ್ಲಿ ಫ್ರೆಂಡ್ ಕಾವ್ಯ ಶೈವ. ಇದೀಗ ಗಿಲ್ಲಿ ಹೀರೋ ಆಗ್ತಾನಾ ಡೈರೆಕ್ಟರ್ ಆಗ್ತಾನಾ? ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಹಿಂಟ್ ಅನ್ನ ಕೊಟ್ಟಿದ್ದಾಳೆ ಗೆಳತಿ ಕಾವ್ಯ ಶೈವ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಡೈರೆಕ್ಷನ್ ನಲ್ಲಿ ಶೀಘ್ರವೇ ಸಿನಿಮಾ ಬರುತ್ತಾ? ಹಾಗಾದ್ರೆ ಅಶ್ವಿನಿ ಗೌಡ ಕೌಂಟರ್ ಜೊತೆಗೆ ಡೈರೆಕ್ಷನ್ ಹಿಂಟ್ ಅನ್ನ ಕೊಟ್ಟಿದ್ದಾಳೆ ಕಾವ್ಯ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಎಂದು ಕಾವ್ಯ ಹೇಳಿದ್ದಾಳೆ. ಹೇಗಿಲ್ಲಿ, ಕಂಗ್ರ್ಯಾಚುಲೇಷನ್ ಕಣೋ ಅಂತ ಮಾತನಾಡಿರುವಂತಹ ಕಾವ್ಯ ಯು ಡಿಸರ್ವ್ ಇಟ್ ಅಂತ ಹೇಳಿದ್ದಾಳೆ ಗಿಲ್ಲಿಗೆ. ಇನ್ನು ಫ್ರಮ್ ಝೀರೋ ಟು ಹೀರೋ ನಾವ್, ಮೋರ್ ಟು ಗೋ ಅಂತ ಕಾವ್ಯ ಗಿಲ್ಲಿಗೆ ವಿಶ್ ಅನ್ನ ಮಾಡಿದ್ದಾಳೆ. ಈಗಾಗಲೇ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಮತ್ತು ಕಾವ್ಯನ ಫ್ರೆಂಡ್ಶಿಪ್ ಯಾವ ರೀತಿಯಾಗಿ ಎಲ್ರಿಗೂ ಕೂಡ ಮೋಡಿಯನ್ನ ಮಾಡಿತ್ತು ಅಂತ ಗೊತ್ತಿದೆ. ಯಾಕಂದ್ರೆ ಇವರ ಇಬ್ರು ಜೋಡಿ ಏನಿದೆ ಎಲ್ಲರೂ ಕೂಡ ಅಭಿಮಾನಿಗಳು ಮೆಚ್ಕೊಂಡಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ರೋಲ್ಗಳಾಗಿರ್ಬೋದು, ಇನ್ನು ಗಿಲ್ಲಿ ಕಾವ್ಯನ ಕರಿತಾ ಇರುವಂತ ಒಂದು ಶೈಲಿ ಏನಿತ್ತು ಕಾವು ಕಾವು ಅಂತ ಇದಾಗಿರ್ಬೋದು, ಹೀಗೆ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಕ್ರೇಜ್ ಅನ್ನ ಹುಟ್ಟಿ ಹಾಕಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಸಹಿತ ಇವರ ಜೋಡಿ ಒಂದು ರೀತಿಯಾಗಿ ಫೇಮಸ್ ಆಗಿ ಕಾಣಿಸ್ತಾ ಇತ್ತು. ಹೀಗಾಗಿ ಈ ಬಗ್ಗೆನೂ ಕೂಡ ಅಲ್ಲಿ ಸಾಕಷ್ಟು ಜನರು ಗಿಲ್ಲಿ ಫ್ಯಾನ್ಸ್, ಕಾವ್ಯ ಫ್ಯಾನ್ಸ್ ಆಗಿರ್ಬೋದು ಒಂದಿಷ್ಟು ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ರು. ಈ ಜೋಡಿ ಚೆನ್ನಾಗಿದೆ, ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇದೆಲ್ಲದರ ನಡುವೆ ಇದೀಗ ಕಾವ್ಯ ಗಿಲ್ಲಿಯ ಕುರಿತಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾಳೆ. ಅಂದ್ರೆ ಪೋಸ್ಟ್ ಸಹಿತ ಮಾಡಿರುವಂಥದ್ದು. ಗಿಲ್ಲಿ, ನೀನು ಇದಕ್ಕೆ ಡಿಸರ್ವ್ ಆಗಿದೆಯಾ, ಇನ್ನೂ ಹೆಚ್ಚಾಗಿ ಹೀಗೆ ಬೆಳೀತಾ ಮುಂದೆ ಹೋಗು, ಡೈರೆಕ್ಷನ್ ಆದಷ್ಟು ಬೇಗ ಡೈರೆಕ್ಷನ್ ಸಿನಿಮಾ ಕೂಡ ಮಾಡು ಅನ್ನುವಂಥ ಒಂದು ವಿಶ್ ಅನ್ನ ಮಾಡ್ತಾ ಪೋಸ್ಟ್ ಅನ್ನ ಮಾಡಿದ್ದಾಳೆ ಕಾವ್ಯ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಕೂಡ ಮಾತನಾಡಿದ. ಈ ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ನಾನು ಒಂದು ಬೆಸ್ಟ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಶಿಪ್ ಇದೆ ನಮ್ದು, ಸೊ ಹೀಗಾಗಿ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನ ಕೂಡ ಗಿಲ್ಲಿ ಹೇಳಿದ್ರು. ಇನ್ನು ಅದೇ ರೀತಿಯಾಗಿ ಕಾವ್ಯ ಕೂಡ ಈ ಕುರಿತಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾಳೆ. ಇನ್ನು ಅದ್ರ ಜೊತೆ ಕೆಲವೊಂದು ಕಡೆ ಮಾತುಗಳನ್ನು ಸಹಿತ ಆಡಿದಾಳೆ. ಇನ್ನು ಅದ್ರ ಜೊತೆಗೆ ಪೋಸ್ಟ್ ಅನ್ನ ಸಹಿತ ಮಾಡಿರುವಂಥದ್ದು, ನೀನು ಡಿಸರ್ವ್ ಆಗಿದೆಯಾ ಇದಕ್ಕೆ, ಹೀಗೆ ಮುಂದೆ ಬೆಳೀತಾ ಹೋಗು, ಆದಷ್ಟು ಬೇಗ ನೀನು ಡೈರೆಕ್ಷನ್ ಮಾಡು ಸಿನಿಮಾನ. ಯಾಕಂದ್ರೆ ಈ ಡೈರೆಕ್ಷನ್ ಅನ್ನುವಂಥದ್ದು ಗಿಲ್ಲಿಯ ಒಂದು ಕನಸಾಗಿರುತ್ತೆ. ಒಂದು ಸಿನಿಮಾವನ್ನ ಡೈರೆಕ್ಷನ್ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿರ್ತಾನೆ ಗಿಲ್ಲಿ ಅಂತ ಹೇಳ್ಕೊಂಡಿರ್ತಾನೆ ಸ್ಟೇಜ್ ಮೇಲೆ. ಇನ್ನು ಅದರಂತೆಯೇ ಗಿಲ್ಲಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ಇದೀಗ ವಿಶ್ ಮಾಡಿರುವಂಥದ್ದು. ಹಾಗಾದ್ರೆ ಗಿಲ್ಲಿ ಹೀರೋ ಆಗ್ತಾನಾ ಡೈರೆಕ್ಟರ್ ಆಗ್ತಾನಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಕಾವ್ಯ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ ಗಿಲ್ಲಿಯ ಫ್ಯಾನ್ಸ್ ಫಾಲೋವಿಂಗ್ ಯಾವ ಮಟ್ಟಕ್ಕಿದೆ ಅಂತ. ಇಡೀ ಕರ್ನಾಟಕದಾದ್ಯಂತ ಇಡೀ ಕರುನಾಡಿನ ಹೃದಯವನ್ನ ಗೆದ್ದಿದ್ದಾನೆ ಗಿಲ್ಲಿ. ಸೊ ಹಾಗಾಗಿ ಎಲ್ಲೆಡೆ ಕೂಡ ಫ್ಯಾನ್ಸ್ ಫಾಲೋವಿಂಗ್ ಇದೆ. ಇನ್ನು ಇಷ್ಟು ಬಿಗ್ ಬಾಸ್ ವಿನ್ನರ್ ಈ ಒಂದು ಕಳೆದ ಸೀಸನ್ಗಳಲ್ಲಿ ಯಾರು ಬಿಗ್ ಬಾಸ್ ವಿನ್ ಆಗಿದ್ರೋ ಅವರಿಗೆ ಸಿಗದಂತ ಒಂದು ಕ್ರೇಜ್ ಅಭಿಮಾನಿ ಬಳಗ ಗಿಲ್ಲಿಗೆ ಸಿಕ್ಕಿದೆ. ಇನ್ನು ಯಾವ ಸೀಸನ್ ಕೂಡ ಈ ರೀತಿಯಾಗಿ ದೊಡ್ಡ ಮಟ್ಟಿಗೆ ಫ್ಯಾನ್ಸ್ ರ್ಯಾಲಿ ಆಗಿರ್ಬೋದು, ಇನ್ನು ಈ ಮಟ್ಟಿಗೆ ಫ್ಯಾನ್ಸ್ ಸೆಲೆಬ್ರೇಷನ್ ಆಗಿರ್ಬೋದು ಎಲ್ಲೂ ಕೂಡ ನಡೆದಿಲ್ಲ. ಸೊ ಹಾಗಾಗಿ ಮೊದಲ ಬಾರಿಗೆ ಬಿಗ್ ಬಾಸ್ 12ರಲ್ಲಿ ಗಿಲ್ಲಿಗೆ ಈ ರೀತಿಯಾದಂತಹ ರೆಸ್ಪಾನ್ಸ್ ಏನ್ ಸಿಗ್ತಾ ಇದೆ, ಇದು ಸಾಕಷ್ಟು ಹೈಪ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡಿದೆ. ಸೊ ಹಾಗಾಗಿ ಎಲ್ಲೆಡೆ ಕೂಡ ಅಂದ್ರೆ ಗಿಲ್ಲಿ ಮುಂದೆ ಏನು ಮಾಡ್ಬೋದು ಅನ್ನುವಂಥದ್ದು ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾವ್ಯ ಕೂಡ ಮಾತನಾಡಿದ್ದಾರೆ.